ಹತ್ತಿದೆ ಬೆಳಗಾವಿಯಿಂದ. ಬೈಲಹೊಂಗಲ ಸಮೀಪ ಅದ, ಆದರೂ ಸಹಿತ ಅದು ನಮ್ಮದು ಆಗಲ್ಲಪ್ಪ ಜಿಲ್ಲಾ ಈ ಸಂದರ್ಭದಲ್ಲಿ ಆದ್ರೆ ಆಗ್ತದೆ ಅಂತೀರ. ಅಷ್ಟು ನೆಸಸರಿ ಇಲ್ಲ ಬೈಲಹೊಂಗಲಕ್ಕೆ, ಆದರೂ ನಾವು ಜಿಲ್ಲೆ ಆಗಬೇಕಪ್ಪ ಅನ್ನುವಂಥ ಹಂಬಲ ಅವರಿಗೂ ಅದ. ಅದಕ್ಕೆ ಇವತ್ತು ಸರ್ಕಾರ ಮತ್ತು ಉಸ್ತುವಾರಿಗಳು ನಿಂತು ವಿಚಾರ ಮಾಡಬೇಕಾಗಿದೆ, ಇದು ಏನು ಮಾಡೋದಪ್ಪ. ಮುಂದೆ ಬಿಟ್ಟರೆ ಹೆಚ್ಚಾಗ್ತದೆ, ಕಡಿಮೆ ಆಗುವುದಿಲ್ಲ. ಇದು ಮುಂದಿನ 5-10 ವರ್ಷ ಬಿಟ್ಟರೆ ಇನ್ನೂ 15 ತಾಲೂಕು ವರ್ಷ ನಮ್ಮ ಜಿಲ್ಲೆ ಆಗಲಿ ಅನ್ನುವಂಥ ಬೇಡಿಕೆ ಇಟ್ಟರು ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಂದರೆ ದಿನ ಹೋದಂಗೆ ಜನಸಂಖ್ಯೆ ಹೆಚ್ಚಾಗ್ತದೆ, ಬೇಡಿಕೆಗಳು ಹೆಚ್ಚಾಗ್ತಾವೆ, ಸಮಸ್ಯೆಗಳು ಹೆಚ್ಚಾಗ್ತಾವೆ, ಅನೇಕ ಸಮಸ್ಯೆಗಳು ಎದುರಾಗ್ತಾವೆ. ಅದಕ್ಕೆ ಜಿಲ್ಲೆ ಆಯ್ತು ಅಂದರೆ ಫಂಡ್ ಸಾಕಷ್ಟು ಬರ್ತದೆ, ನಮ್ಮ ಇಂಪ್ರೂವ್ ಆಗ್ತದೆ, ಒಂದು ಸಾಮಾನ್ಯ ಕಲ್ಪನೆ ಮತ್ತು ಸತ್ಯನೂ ಹೋದದು. ಇಡೀ ಬೆಳಗಾವಿ ಜಿಲ್ಲೆಗೆ ಒಂದೇ ಫಂಡ್ ಬರೋಗಿದ್ರು ಒಂದು 4-5 ಜಿಲ್ಲೆಗಳಾದರೆ 4-5 ಫಂಡ್ ಬರ್ತಾವೆ, ಇಂಪ್ರೂವ್ಮೆಂಟ್ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ ಅನ್ನೋದು ಸಾಮಾನ್ಯವಾಗಿ ಕಂಡುಬರೋದು. ಮತ್ತು ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದನೂ ಭಾಳ ಉತ್ತಮವಾದ. ಯಾಕಂದರೆ ಸಣ್ಣ ಸಣ್ಣ ಜಿಲ್ಲೆ ಆದರೆ ಅಲ್ಲೇ SP, ಹೀಗಾಗಿ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ DC ಇರೋದ್ರಿಂದ ಆಡಳಿತ ಪ್ರತಿ ತಾಲೂಕಿಗೆ ಹಳ್ಳಿಗೆ ಸಹಿತ ಮುಟ್ಟೋ ಸಾಧ್ಯ ಆಗ್ತದೆ. ಯಾಕೆಂದರೆ ಒಂದು ಜಿಲ್ಲೆಯಲ್ಲಿ 4 ಜನ DCಗಳು 4 ಜನ SP ಆಗೋದ್ರಿಂದಾಗೆ ಸಹಜವಾಗಿ ಅಲ್ಲಲ್ಲಿ ಆಡಳಿತ ಇನ್ನೂ ಗಟ್ಟಿ ಆಗ್ತದೆ. ಅಲ್ಲಿಯ ಈ ಲಾ ವಿರೋಧಿ ಜನರ ಹಿಡಿತಕ್ಕೆ ತರಲಿಕ್ಕೆ ಸಾಧ್ಯತೆ. ಜೊತೆಗೆ DC ಮೂಲಕ ಅನೇಕ ಅಭಿವೃದ್ಧಿ ಕಾರ್ಯಗಳು ಸಹಿತ ತರಲಿಕ್ಕೆ ಸಾಧ್ಯತೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಸಹಜವಾಗಿ ಫಂಡ್ ಕೊಡ್ತದೆ, ಸ್ಟೇಟು ಫಂಡ್ ಕೊಡ್ತದೆ. ಈ ಫಂಡಿನ ಜೊತೆಗೆ ಆಡಳಿತ ಸುಲಭ ಆಗ್ತದೆ ಮತ್ತು ತಹಸೀಲ್ದಾರ್ ಪೋಸ್ಟ್ಗಳು ಹೆಚ್ಚಾಗ್ತವೆ. ಇದರರ್ಥ ಪೇಮೆಂಟ್ ಹೆಚ್ಚು ಕೊಡೋದು ಆಗ್ತಿರ್ಬೋದು ಸರ್ಕಾರಕ್ಕೆ, ಅದು ಆಡಳಿತ ಒಳ್ಳೆಯದಾಗ್ತದಲ್ಲ.